Hi guys, welcome back to my YouTube channel. So guys, ಇವತ್ತು ನಾವೆಲ್ಲ ನಮ್ಮ ಆಂಟಿ ಅವರ ಮಗಳು ಮದುವೆಗೆ ಹೋಗ್ತಾ ಇದ್ದೀವಿ. ವಿಡಿಯೋ ಸ್ಟಾರ್ಟ್ ಮಾಡಿದ್ರೆ ಈ ರೇಂಜ್ ಎಲ್ಲ ಇವಾಗ ಹೊರಟಿದ್ದೀವಿ. ಆಲ್ರೆಡಿ ನಮ್ಮ ದೊಡ್ಡಮ್ಮ ಬಂದು ಅಲ್ಲಿ ವೇಟ್ ಮಾಡ್ತಾರೆ ನೋಡಿ. ಅವ್ರು ಬಂದ್ಮೇಲೆ ಮತ್ತೆ ಮಾತಾಡ್ತಾರೆ. ಆಲ್ರೆಡಿ ಎಲ್ಲ ಕೂತವ್ರೆ, ಪ್ರಸಾದದಲ್ಲಿ ನಿಂತಾರೆ. ಯಾರ್ಯಾರು ಬೆಳಗ್ಗೆ ದೊಡ್ಡಮ್ಮ ಒಬ್ರು ತಾನೆ. ಲಾಕ್ ಮಾಡಲ್ಲ ಅಮ್ಮ ಎಲ್ಲ ಹೊರಟಿದ್ದೀವಿ. ಸ್ವಲ್ಪ ಮಳೆ ಬಂತು, ಮಳೆ ಬಂದದಕ್ಕೆ ಸ್ವಲ್ಪ ಲೇಟ್ ಆಯ್ತು. ಸೊ ಹೊರಟಾದ್ಮೇಲೆ ಸಿಗ್ತೀನಿ ನಿಮಗೆ. ಆನ್ ದ ವೇ ಹೋಗ್ಬೇಕಂತಿದ್ದೀನಿ. ಈಗ ನಮ್ ದೊಡ್ಡಮ್ಮನ್ಗೆ ಏನ್ ಗೊತ್ತಾ, ಬರೋದ್ ಲೇಟ್ ಆಯ್ತು. ಇವಾಗ ಏನ್ ಹೇಳ್ತಾರೆ ಅಂತ ಅಂದ್ಬಿಟ್ಟು ತೋರಿಸ್ತೀವಿ. ಎಲ್ಲ ಎಲ್ಲೆಲ್ಲೂ ಕಾಣ್ತಾ ಇಲ್ಲ. ಇನ್ನೊಂದ್ ಬಸ್ ಸ್ಟಾಪ್ ಅಲ್ಲಿ ಇರ್ತಾರೆ. ದೊಡ್ಡಮ್ಮ ಇಲ್ಲಿ ಒಂದ್ ಕೆಲ್ಸ ಮಾಡು, ಇಲ್ಲಿ ಗೈಸ್ ಇವಾಗೆಲ್ಲ ಹೊರಟಿದ್ದೀವಿ. ಸೊ ಬೆಂಗಳೂರಲ್ಲಿ ಮಧ್ಯಾಹ್ನದ್ದು ಟ್ರಾಫಿಕ್ ಜಾಸ್ತಿ. ಸೊ ನಾನು ಮೋನಿ ನಮ್ಮ ಆಂಟಿ ಮತ್ತೆ ತೋರಿಸ್ತೀನಿ ಯಾರ್ಯಾರು ಅಂತ. ಅಲ್ಲಿ ದೇವ್ ಇದೆ, ಇಲ್ಲಿ ನಮ್ಮ ಅಜ್ಜಿ ಇದೆ, ಇಲ್ಲಿ ನಮ್ಮ ಅಲ್ಲಿ ಸುನಿ ಬಾವ, ಅಲ್ಲಿ ನಮ್ಮ ಚಿಕ್ಕಪ್ಪ, ಗೈಸ್ ನಾಳೆ ನಮ್ಮಪ್ಪ ಅಮ್ಮ ಶಿಲ್ಪ ಅವರೆಲ್ಲ ಬರ್ತಾರೆ ನಾಳೆ. ಸೊ ಈಗ ಸದ್ಯಕ್ಕೆ ಎಷ್ಟು ಚೆನ್ನಾಗಿ ಹೋಗ್ತಾ ಇದ್ದೀವಿ. ಯಾವ ಸಂದಿ? ಈ ಸಂದಿಲ್ಲ, ಇಲ್ಲೆಲ್ಲ ಅಂತಾಯ್ತದು ಗೊತ್ತು. ಹಿಂದಕ್ಕಾಯ್ತದು. ಇವತ್ತೇನಂತಂದರೆ ಎಲ್ಲರೂ ಕೆಲ್ಸಕ್ಕೆ ಹೋಗಿದ್ದಾರೆ. ಸೊ ನಾಳೆ ನಮ್ಮಮ್ಮ ಅವರೆಲ್ಲ ಬರ್ತಾರೆ. ಸದ್ಯಕ್ಕೆ ನಾವು ಇವತ್ತಿಷ್ಟು ಜನ ಮಾತ್ರ ಹೋಗ್ತಾ ಇದ್ದೀವಿ. ಸೊ ಮಧ್ಯಾಹ್ನ ಅಂದರೆ ಇಷ್ಟೊಂದು ಟ್ರಾಫಿಕ್ ಇದೆ. ಈಗ ಇನ್ನೂ ನಾವು BHL ಹತ್ರ ಇದ್ದೀವಿ, ಇನ್ನೂ ಹೋಗೇ ಇಲ್ಲ. 2 o'clock ಆಯಿತು ಆಲ್ರೆಡಿ. ಕನಕಪುರಕ್ಕೆ ಹೋಗಿಲ್ಲ. ಸೊ ಕನಕಪುರಕ್ಕೆ ಹೋಗಿ ಮಳವಳ್ಳಿಗೆ ಹೋಗಿ ಅಲ್ಲಿಂದ ನಮ್ಮ ಆಂಟಿ ಮನೆಗೆ ಹೋಗ್ಬೇಕು. ಸೊ ಇವಾಗ ಹಾಕಿಸ್ತಾ ಇದ್ದೀವಿ. ದೊಡ್ಡಮ್ಮ ಏನ್ ಸಮಾಚಾರ? ನೀನೇ ಇದ್ರಿ ಹೇಳು. ನೀಲ್ ಯಾಕ ಒಳ್ಳೆ ಹುಚ್ಚಿ ತರ ಕಾಣ್ತಿದೆ. ಇಲ್ಲಿಂದಾನೆ ಕೈ ಮುಖ ಬಿಡು. ಯಾವ ದೇವಸ್ಥಾನೂ ಸಿಗ್ತಾ ಇಲ್ಲ ಅಂದೆ, ಅದಕ್ಕೆ ಇಲ್ಲಿಂದಾನೆ ಕೈ ಮುಖ ಬಿಡು. ಗೈಸ್ ಇವತ್ತು ಒಂದು ಆನಿವರ್ಸರಿ, ಎಲ್ರು ವಿಶ್ ಮಾಡಿ ಅವ್ರಿಗೆ. ಇವರು ಮತ್ತೆ ಅಲ್ಲ ಅವರಲ್ಲ ಅವ್ರಿಗೆ ಅಲ್ಲಿ ನಿಂತ ಅಕ್ಕ ಏನು ಕೊಡ್ಸ್ತಾರ ನಮ್ಗೆ. ಮಂಗಳವಾರ ನಮ್ ಮಂಗಳವಾರ ತಪ್ಪಿಲ್ಲ, ಬುಧವಾರ ನೋಡೋಣ. ಸೋಮವಾರ ಯಾರು ತಿನ್ನಲ್ಲ ಅಲ್ವಾ, ನಾವು ಶುಕ್ರವಾರ ಕಂಡ ತಿನ್ನಲ್ಲ. ಅಲ್ಲಿವರೆಗೂ ಕೊಡ್ಸುತ್ತೆ. ಶನಿವಾರ ಇವತ್ತೊಂದು ವಾರ ಕೊಡ್ಸ್ಬಿಡು. ನಾವು ಶುಕ್ರವಾರದವರೆಗೂ ಉಪವಾಸ ಇದ್ದೀವಿ ಗೈಸ್. ನಾನ್ ವೆಜ್ ಮಾತ್ರ ಮುಟ್ಟಲ್ಲ. ಇವತ್ತೊಂದು ವಾರ ಕೊಡ್ಸ್ಬಿಡು. ಭಾನುವಾರ ಫಿಕ್ಸ್ ಮಾಡಿ ಈಗ ಎಲ್ಲ ಹೇಳ್ಬಿಡಿ, ಎಲ್ಲಾರು ಬಂದ್ಬಿಡಿ ಅಂತ ಅನ್ಬಿಡು. ಸಮ್ ಡಿಸ್ಕಷನ್ ನಡೀತಾ ಇದೆ. ನಾಳೆ ಮದುವೆಗೆ ಏನ್ ಹಾಕೊಳ್ಳೋದು, ಏನ್ ಹಾಕೊಳ್ದೇ ಇರೋದು, ಎಷ್ಟು ಶಾಪಿಂಗ್ ಮಾಡಿದ್ವಿ ಅಂತ ಡಿಸ್ಕಷನ್ ಮಾಡ್ತಾ ಇದೀವಿ. ವೆದರ್ ಮಾತ್ರ ಆಯ್ತು ಏನ್ ನಡ್ರಿ ಆಯ್ತು. ಮತ್ತಾನ ಬಂದು ಬಸ್ ಬಸ್ಸಲ್ಲಿ ಹೋಗಿ ಬಸ್ಸೇ ಬರುತ್ತೆ. ಏನ್ ಮಾಡೋದು, ನಾವು ಬಸ್ಸಲ್ಲಿ ಹೋಗೋದು ಜಾಸ್ತಿ. ಬನ್ನಿ ಹೋಗೋ. ಲಾಂಗ್ ಆಯ್ತು ಅನಿಸ್ತಾ ಇತ್ತು. ಹನಿಯಲ್ಲಿ ಲಾಂಗ್ ಒಂದು ನಮ್ ಸುತ್ತಕ ಬಂದ ಡೈರೆಕ್ಟ್ ಆಗಿದೆ ಹತ್ರ ಹನಿ ಬೀಳ್ತದಲ್ಲಿ. ಮೈಸೂರಿನಿಂದ ಸುತ್ತಕ ಬಂದಿದ್ವಿ ಗೈಸ್. ಮಳೆ ಫುಲ್ಲು ಕನಕಪುರದಲ್ಲಿದ್ದೀವಿ ಇವಾಗ.
ಸೊ ಇನ್ನೂ ಹೋಗ್ಬೇಕು, ಸಖತ್ ಮಳೆ ಜೋರು. ಸೊ ನಮ್ಮ ಭಾವ ಇಲ್ಲೇ ಇಳ್ಕೊಳ್ತಾ ಇದ್ದಾರೆ. ಇಲ್ಲಿಂದ ನಮ್ಮ ಚಿಕ್ಕಪ್ಪ ಕೆಲಸ ಇದೆ, ಸೊ ಸಂಜೆ ಬರ್ತಾರೆ ಅವರು. ಹಾಂ ಬೇಬಿ ನಿನ್ನ ಮುಂದೆ ಅವನೇ ಹೋಗ್ಬಿಡು. ಈಗ ಅವ್ರು ಅಯ್ಯೋ ಮಳೆ ನೋಡಿ ವಯಸ್ಸು ಎಷ್ಟು ಬರ್ತದೆ ಮಳೆ ಒಳಗೆ ಬಂದ್ಬಿಟ್ಟು ಇದೇ ಮದ್ವೆ ಹುಡುಗಿಯ ಮನೆ. ಎಲ್ಲ ಹೋಲ್ತಾ ಇದಾರೆ. ಇಲ್ಲಿ ಟೆಂಪಲ್ ರೆಡಿ ಆಗಿದೆ. ನಾವು ಈಗ ಮದ್ವೆ ಮನೆಗೆ ಬಂದ್ವಿ. ಅಕ್ಕ ಚಪ್ಪಲಿ ಬಿಡು. ನೀನೆಲ್ಲ ಹೊಲ್ಟ್ರೆ ನಾವೇ ಬಂದಿದ್ದೀರಿ. ಇದು ಮದುವೆ ಹೆಣ್ಣ ಅಮ್ಮ. ಮದುವೆ ಹೆಣ್ಣ ಅಮ್ಮ ಅಂದೈತಿ. ಅಲ್ಲಿ ನಿಂತಾರಲ್ಲ ವೈಟ್ ಶರ್ಟ್ ಹಾಕೊಂಡು ಅವ್ರಿಂದಾನೆ. ಬನ್ನಿ ಹೋಗಿ ಬಂದ್ಬಿಡಮ್ಮ, ಅಷ್ಟು ದೂರ ಬರೋದು ಬಂದಿದ್ದೀವಿ. ಬಂದಿದ್ರಲ್ಲ ಮನೆ ಹತ್ರಕ್ಕೆ ಅಂತ ಗೈಸ್ ಇವಾಗ ಆಲ್ರೆಡಿ ಎಲ್ಲರೂ ಹೊರಟಿದ್ದೀವಿ. ನೋಡಿದ್ರೆ ಸುಮ್ಮನೆ ಬಂದು ಅವ್ರ ಮುಂದೆ ಎಲ್ಲ ನಿಂತ್ಕೊಂಡು ಯಾವ ಥರ ಅಂತ ಹೇಳಿ, ಸೊ ಅದಕ್ಕೆ ಇವಾಗ ಮತ್ತೆ ವಾಪಸ್ ಹೋಗ್ತಾ ಎಲ್ಲಿ ಹೆಣ್ಣವ್ರ ಅಪ್ಪ. ಇದು ಹೆಣ್ಣವ್ರ ಅಪ್ಪ. ಇದು ಏನೋ ಒಂದು ಗೈಸ್. ಈಗ ನಾವು ಚೌಟ್ರಿಗೆ ಬಂದಿದ್ದೀವಿ, ಬಟ್ ರೂಮ್ ಎಲ್ಲ ಬ್ಲಾಕ್ ಆಗಿದೆ. ಎಲ್ಲಿ ಇರಬೇಕು ಅಂತ ಗೊತ್ತಾಗೋಲ್ಲ. ಎಲ್ಲ ಸುಮ್ಮನೆ ಇಲ್ಲಿ ನಿಂತಿದ್ದೀವಿ. ಸೊ ಮೇಬಿ ಕೇಳಿಸಲ್ಲ ನಿಮಗೆ. ಆಮೇಲೆ ಸಿಗ್ತೀವಿ. ಬಾಯ್. ಮಾವ ಅಮ್ಮ ಕಳಪ್ಪ ಫೋಟೋ ತೆಗಿತಾ ಇಲ್ಲ, ನಾನು ವಿಡಿಯೋ ಮಾಡ್ತಾ ಇರೋದು. ಎಲ್ಲ ರೆಡಿಯಾಗಿ ಇದೀವಿ. ಸೊ ಕೆಳಗಡೆ ಎಲ್ಲ ರಿಸೆಪ್ಷನ್ ಎಲ್ಲ ನಡೀತಿದೆ. ನಾವು ಬಂದು ರೆಡಿ ಆಗೋದೇ ಇಷ್ಟೊತ್ತಾಯ್ತು. ಸೊ ಎಲ್ಲರೂ ರೆಡಿ ಆಗಿದ್ದಾರೆ, ಎಲ್ಲರನ್ನ ತೋರಿಸ್ತೀನಿ. ಸೊ ನೋಡಿ ಎಲ್ಲರೂ ಈ ಥರ ರೆಡಿ ಆಗಿದ್ದಾರೆ. ಬನ್ನಿ ಆಚೆ ಇದ್ದಾರೆ, ಬನ್ನಿ ಸಿಗ್ಲಿ. ಅಕ್ಕ ಇದೇ ಅಕ್ಕ ಇದ್ದೇ ಇದು ಮಾಡಿಲ್ವಲ್ಲ ಬೆಳಿಗ್ಗೆ ಇಲ್ಲಿತ್ತು ನೋಡಿ, ಇಲ್ಲ ಇತ್ತು ನೋಡಿ. ದೊಡ್ಡಮ್ಮ ಈ ಥರ ರೆಡಿಯಾಗಿದ್ದಾರೆ, ಮತ್ತೆ ಆಂಟಿ ಈ ಥರ ರೆಡಿಯಾಗಿದ್ದಾರೆ. ಸೊ ಗೈಸ್ ಇವಾಗ ಎಲ್ಲರೂ ಊಟಕ್ಕೆ ಹೋಗ್ತಾ ಇದ್ದಾರೆ. ನಾವು ಊಟಕ್ಕೆ ಹೋಗಿ ಆಮೇಲೆ ಸಿಗ್ತೀನಿ. ಯಾಕಂತಂದರೆ ಜನ ಹೋಗ್ತಾನೆ ಇದ್ದಾರೆ. ಸೊ ಹಾಗಾಗಿ ಊಟ ಎಲ್ಲ ಮುಗಿಸ್ಕೊಂಡು ಸೊ ಆಮೇಲೆ ಸಿಗ್ತೀನಿ ನಿಮಗೆ. ಓಕೆ, ಊಟ ಹೇಗಿತ್ತು ಅಂತ ನಿಮಗೆ ಅಪ್ಡೇಟ್ ಕೊಡ್ತೀನಿ. ಆ್ಯಂಡ್ ಇಲ್ಲಿ ಜಾಸ್ತಿ ಮಾತಾಡೋಕ್ಕಾಗ್ತಾಯಿಲ್ಲ, ಯಾಕಂತಂದರೆ ವಾಯ್ಸು ಸರಿಯಾಗಿ ಕೇಳಿಸಲ್ಲ. ಇವ್ರು ಬಂದ್ಬಿಟ್ಟು ಹುಡುಗನ ಕಡೆಯಿಂದ ಬಂದಿರೋದು, ನಾವು ಹುಡುಗಿ ಕಡೆಯಿಂದ. ಇವಾಗೆಲ್ಲ ಊಟ ಮುಗಿಸ್ತಾನೆ ತಿಂತಾ ಇದ್ದೀನಿ. ಬೇಡ ಅಂತ ಇದ್ದೀನಿ ಗೈಸ್. ನಾವು ಫುಲ್ ಎಲ್ಲ ಹೊಟ್ಟೆ ತುಂಬೈತೆ, ಅದಕ್ಕೆ ನಾವು ಬೇಡ ಅಂತ ನಮ್ಮ ದೊಡ್ಡಮ್ಮನೆ ಗ್ಯಾಪಲ್ಲಿ ಬಿಟ್ಬಿಟ್ಟು ಬಂದ್ಬಿಟ್ಟಿದ್ದೀವಿ ಅವ್ರೆ. ಸೊ ಇವಾಗೆಲ್ಲ ಊಟ ಮುಗಿತು. ಊಟ ಮುಗಿಸ್ಕೊಂಡು ಇವಾಗ ಏನು ಆರ್ಕೆಸ್ಟ್ರಾ ನಡೀತಿದೆ, ಅಲ್ಲಿ ಹೋಗೋಣ ಏನು ಮಾಡ್ತಾರೆ, ಡ್ಯಾನ್ಸ್ ಮಾಡ್ತಾರೆ ನೋಡಿ. ನಂದಿನಕ ಬಂದಿತ್ತು, ತಂದಿನ ಕರಿ ಹೋಯ್ತಾ ಇದ್ದಾರೆ.
ಐಸ್ ಕ್ರೀಮ್ ಎತ್ಕೊಯ್ತದೆ ಐಸ್ ಕ್ರೀಮ್ ಹಲ್ವಾ ಎಲ್ಲ ಎದ್ಕೊಯ್ತಿದ್ದಾರೆ ತೆಗಿತಾರೆ ಆಲ್ಬಮ್ ಅಲ್ಲಿ ತಗ್ಸ್ಬಿಡ್ತಾರೆ ಐಸ್ ಮತ್ತೆ ಕ್ರೀಮ್ ಇಲ್ಲಿ ನೋಡಿ ಎಲ್ಲರೂ ಇಲ್ಲಿ ಕುತ್ಕೊಂಡಿದ್ದೀವಿ. ಎಲ್ಲ ರಿಸೆಪ್ಷನ್ ಎಲ್ಲ ಮುಗ್ದಿದೆ. ಸೊ ಎಲ್ಲರೂ ಕುತ್ಕೊಂಡು ಮಾತಾಡ್ತಾ ಇದ್ದೀವಿ. ಆ್ಯಂಡ್ ಎಲ್ಲ ಮುಗಿದು ಗೈಸ್. ಇವಾಗ ಏನು ಸೊ ಹೋಗಿ ತಾಚಿ ಮಾಡೋದು ಅಷ್ಟೇ. ಸೊ ನಾಳೆ ಬೆಳಿಗ್ಗೆ ಸಿಗ್ತೀವಿ. ಅಲ್ಲಿ ನಮ್ಮ ಯಾವ್ದನ್ನ ಮಗು ಹತ್ರನೂ ಬಿಡಲ್ಲ ಅವ್ರಪ್ಪ, ಎಲ್ಲಾನು ಕುಡ್ತಾಳ. ಮೇನ್ ರೋಡ್ಲಿ ಆಯ್ತು ಕನೆ ಎಂತ ಜನ ಅನ್ಕೊಂಡು. ಸೊ ಇಲ್ಲಡಿ ಗೈಸ್ ಸೈಡಲ್ಲಿ ಅವ್ರನ್ನ ನಿಲ್ಲಿಸ್ಬಿಟ್ಟು ಅವರೆಲ್ಲ ಒಂದು ಫೋಟೋ ತಗೊಳ್ತಾ ಇದಾರೆ. ನ್ಯಾಯನ ಫ್ರೆಂಡ್ಸ್ ನೀವು ಹೇಳಿ, ನೀನು ಹೇಳು ದಚ್ಚು ನ್ಯಾಯನ ದಚ್ಚು ಕಂಕಣ ಕಟ್ತಿದ್ದಾರೆ. ಕಂಕಣ ಕಟ್ಟಾಗ ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡೋದಂತೆ. ಆ್ಯಂಡ್ ಎಲ್ಲ ಮುಗೀತು. ಎಲ್ಲ ಜನನೇ ಇಲ್ಲ ನೋಡಿ. ನೀನು ಹೇಳಿದ್ರು ಬರೀ ಫ್ಯಾಮಿಲಿ. ಓಯ್ ಬೇಬಿ ಏಕೆ ಯಾಕೆ ಹಿಂಗ್ ಕೂತಿದ್ಯಾ ಬೇಬಿ? ಸುಸ್ತು. ಇವಾಗೆಲ್ಲ ಮುಗಿಸ್ಕೊಂಡು ನಾಳೆ ಬೆಳಿಗ್ಗೆ ಬರ್ತಾರೆ ಜನ. ಆರ್ಕೆಸ್ಟ್ರಾ ಇದ್ದಾಗ ಏನು ಗೊತ್ತಾ, ಬರೀ ಅಂಕಲ್ದಿರ್ ಕೇಳೋ ಅಂದ್ರೆ ಹುಡುಗಿದ್ ಕೇಳಿ ಹುಡುಗರು ಕೇಳೋ ಅಂತ ಸಾಂಗ್ಗೆ ಆಗ್ತಾನೆ. ಲಕ್ಷ್ಮೀ ಅಂತ ಆಗ್ತವೆ. ಬಟ್ ಚೆನ್ನಾಗಿದೆ ಸಾಂಗ್ಗಳು. ಹಳೆ ಸಾಂಗ್ಗಳು ಚೆನ್ನಾಗಿತ್ತು. ಯಾವ್ದು ಜೋಶ್ ಅಂದ್ರೆ ಯಾವ್ದು ಸಾಂಗ್ ಇದು ಕೈಶಾಸ್ತ್ರ ಅಂತ ಮಾಡ್ತಾರಂತೆ. ಸೊ ಬನ್ನಿ ನೋಡೋಣ. ಅಲ್ಲಿ ಮಾಡ್ತಾ ಇದಾರೆ, ಬನ್ನಿ ತೋರಿಸ್ತೀನಿ. ಹೋಗೋಣ ನೋಡ. ಕೈಶಾಸ್ತ್ರ ಎಲ್ಲ ಆಯ್ತು. ಕಂಕಣ ಕಟ್ತಾರೆ. ಬನ್ನಿ ಕಂಕಣ ಕಟ್ಟ ಮೇಲೆ ಹೋಗ್ಬಿಟ್ಟು ನನ್ನ ಮಗಳು ಎತ್ತಿದ್ದಾಳೆ.